ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಮಂಗಳೂರು ಶೈಲಿಯಲ್ಲಿ ಚಿಕನ್ ಸಾರು, ಇದ್ರ ಜೊತೆ ಒಂದು ರೇಷನ್ ಅಕ್ಕಿಯಿಂದ ಅಕ್ಕಿ ಒತ್ತು ಶಾವಿಗೆ. ಸ್ಟ್ರೆಂತ್ ಬೇಕು ಇವತ್ತಿನ ರೆಸಿಪಿ ಮಾಡ್ಲಿಕ್ಕೆ, ಯಾಕಂದ್ರೆ ಅಕ್ಕಿ ಒತ್ತು ಶಾವಿಗೆ ಮಾಡ್ಲಿಕ್ಕೆ ನಮ್ಗೆ ಒತ್ತಲಿಕ್ಕೆ ಸ್ಟ್ರೆಂತ್ ಬೇಕು. ಈ ರೆಸಿಪಿಯನ್ನು ಮಾಡ್ಕೊಂಡು ಬರೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು, ಮತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಇದು ಬೆಳ್ತಿಗೆ ಅಕ್ಕಿ ಅಲ್ಲ, ಕೊಚ್ಚಿಗೆ ಅಕ್ಕಿ ಬರ್ತದಲ್ಲ, ಅದನ್ನು ಒಂದು 6 hours ನೆನೆಸಿಟ್ಕೊಂಡು ಗ್ರೈಂಡರ್ಗೆ ಹಾಕೊಂಡಿದ್ದೀನಿ. ಡ್ರೈ ಮಾಡ್ಕೊಂಡು ಗ್ರೈಂಡರ್ಗೆ ಹಾಕೊಳ್ಳಿ, ನೀರು ಹಾಕ್ಲಿಕ್ಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ರೀತಿ ದಪ್ಪನೇ ಹಿಟ್ಟು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈ ರೀತಿ ದಪ್ಪ ಇರಬೇಕು ಬ್ಯಾಟರ್. ಇವಾಗ ಇದನ್ನು ನಾವು ಸಣ್ಣ ಸಣ್ಣ ಬಾಲ್ಸ್ ರೀತಿಯಲ್ಲಿ ಮಾಡಿಕೊಂಡು ಸ್ಟೀಮ್ ಮಾಡಬೇಕು. ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಮತ್ತೆ ಡ್ರೈ ಮಾಡಿ ನಂತರ ಹಿಟ್ಟನ್ನು ಈ ರೀತಿ ಬಾಲ್ಸ್ ಮಾಡಿದರೆ ಈಸಿಯಾಗಿ ನಮಗೆ ಬಾಲ್ ಮಾಡ್ಲಿಕ್ಕಾಗುತ್ತೆ. ಈ ರೀತಿ ಬಾಲ್ಸ್ ಮಾಡಿಕೊಂಡು ಒಂದು 20 ನಿಮಿಷ ಅದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಕುಕ್ ಆದದ್ದು ಗೊತ್ತಾಗುತ್ತಲ್ಲ, ಮತ್ತೆ ತೆಗೆದುಕೊಳ್ಳಿ. ಇವಾಗ ನಾವು ಅಕ್ಕಿ ಒತ್ತಲಿಕ್ಕೆ ಮೆಷಿನ್ ರೆಡಿ ಮಾಡಿಟ್ಕೊಳ್ಳೋಣ. ಇದನ್ನು ಈ ರೀತಿ ಹಾಕೊಂಡು ಥ್ರೆಡ್ಡಲ್ಲಿ ಕುತ್ಕೊಳಿಸ್ಬೇಕು. ಅದರ ಥ್ರೆಡ್ಡಲ್ಲಿ ಕರೆಕ್ಟಾಗಿ ಕುತ್ಕೊಳಿಸ್ಬೇಕು, ಇಲ್ಲಾಂದರೆ ಥ್ರೆಡ್ ಹೋಗ್ತದೆ. ಇವಾಗ ಮೇಲ್ಗಡೆಯಿಂದ ಒಳಗಡೆ ಸ್ವಲ್ಪ ಅದಕ್ಕೆ ತೆಂಗಿನೆಣ್ಣೆ ಹಾಕೋಣ, ಯಾಕಂದರೆ ಈಸಿಯಾಗಿ ಬರಲಿ ಅಂತ. ಇವಾಗ ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿರುವ ರೈಸ್ ಬಾಲ್ಸ್ ಅಂತ ತಗೊಂಡಿದ್ದೇನೆ, ಅದನ್ನು ಹಾಕೊಂಡು ಅದರ ಒಳಗೆ ಇವಾಗ ಮೇಲಿಂದ ಲಿಡ್ ಹಾಕೊಳ್ಬೇಕು. ಲಿಡ್ಡನ್ನು ಕೂಡ ಅದರ ಥ್ರೆಡ್ಡಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು, ಇಲ್ಲಾಂದರೆ ಮೆಷಿನ್ ಬೇಗ ಹೋಗುತ್ತೆ. ಅಂಗಡಿಯವರು ಮೊದಲೇ ಹೇಳಿದ್ರು. ನಾನಿದು ಅಂಗಡಿಯಲ್ಲಿ ರಥಬೀದಿ ಹತ್ರ ತಗೊಂಡದ್ದು, 300 ರೂಪಾಯಿನ ಕೊಟ್ಟಿದ್ದೇನೆ. ಈ ರೀತಿ ಹಾಕೊಂಡು ಮೊದಲಿಗೆ ನಾನೇ ಒಬ್ಳೆ ಟ್ರೈ ಮಾಡಿದೆ, ಈ ರೀತಿ ಕೈಯಲ್ಲಿ ಮಾಡಿಕೊಂಡು. ಯಾರ್ದು ಸಪೋರ್ಟ್ ಬೇಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಾಡಿದೆ, ಮತ್ತೆ ಅದನ್ನು ಫಿನಿಶ್ ಮಾಡ್ಲಿಕ್ಕೆ ಆಗಿಲ್ಲ. ಪುನಃ ಇವರ ಸಪೋರ್ಟನ್ನೇ ತಗೊಂಡು, ನನ್ನ ಹಸ್ಬೆಂಡ್ ಸಪೋರ್ಟ್ ತಗೊಂಡು ಈ ರೀತಿ ಮಾಡ್ತಿದ್ದೇನೆ. ನೋಡಿ, ನಮ್ದು ಅಕ್ಕಿ ಒತ್ತು ಶಾವಿಗೆ ಬರ್ತಾ ಉಂಟು. ಎಷ್ಟು ಚಂದ ಎಳೆಯಾಗಿ ಬರ್ತಾ ಉಂಟು ನೋಡಿ, ಸೂಪರ್ ಆಗಿ ಬರುತ್ತೆ. ಒಂದಾದ ನಂತರ ಈ ರೀತಿ ಸ್ಪೂನಲ್ಲಿ ಸ್ಕ್ರೇಪ್ ಮಾಡಿದರೆ ಒಂದು ಫುಲ್ ಮೆಷಿನಿಂದ ಕೆಳಗೆ ಬೀಳುತ್ತೆ ಅದು. ಇವಾಗ ಇನ್ನೊಂದು ಬಾಲ್ಸ್ ಹಾಕ್ತಿದ್ದೇನೆ. ಇದನ್ನು ಕೂಡ ಹಾಕೊಂಡು ಈ ರೀತಿ ಲಿಡ್ ಕರೆಕ್ಟಾಗಿ ಮುಚ್ಕೊಳ್ಬೇಕು. ಎಣ್ಣೆ ಯಾವಾಗಲೂ ಹಾಕ್ಲಿಕ್ಕೆ ಹೋಗ್ಬೇಡಿ, ಒಂದ್ಸಲ ಹಾಕಿದ್ರೆ ಸಾಕು. ಮತ್ತೆ ಅದರ ಎಣ್ಣೆ ಪಸೆ ಮೇಲ್ಗಡೆಯಿಂದ ಇದ್ರೆ ಕೈ ಜಾರುತ್ತಲ್ಲ, ಅದಕ್ಕೋಸ್ಕರ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಇವಾಗ ಸೆಕೆಂಡ್ ಟೈಮ್ ನಾನು ಅಕ್ಕನ ಸಪೋರ್ಟ್ ತಗೊಂಡು ಮಾಡ್ತಿದ್ದೇನೆ. ಇಲ್ಲಿ ಅವಳು ಹಿಡ್ಕೊಂಡಿದ್ದಾಳೆ ಸ್ಟಿಫ್ ಆಗಿ, ನಾನಿಲ್ಲಿ ಎಳಿದಿದ್ದೇನೆ ಅದನ್ನು. ಈ ರೀತಿ ನೋಡಿ ಎಷ್ಟು ಚಂದ ಬರ್ತಾ ಉಂಟು ನೋಡಿ. ಇವಾಗಲೂ ನೋಡುವಾಗಲೂ ಖುಷಿ ಆಗುತ್ತೆ, ವಾಹ ಎಷ್ಟು ಚಂದ. ಬಟ್ ಸ್ಟ್ರೆಂತ್ ಅಂತೂ ಬೇಕೇ ಆಯ್ತಾ. ಇದು ನೋಡ್ಲಿಕ್ಕೆ ಇಷ್ಟು ಈಸಿ ಇದ್ರೆ ಬಟ್ ಮಾಡ್ಲಿಕ್ಕೆ ಕಷ್ಟ ಉಂಟು. ನೀವು ಟ್ರೈ ಮಾಡಿ. ದೊಡ್ಡ ಮೆಷಿನ್ ಇದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ಕೊನೆಯದಾಗಿ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಿದ್ದಾರೆ. ಇದು ನಾವು ಒಟ್ಟಿಗೆ ಒಂದು ರಾತ್ರಿ 10:15 ಕುತ್ಕೊಂಡಿದ್ದೇವೆ ಮಾಡಲಿಕ್ಕೆ. 3 ಲೋಟ ಅಕ್ಕಿ ಹಾಕಿದ್ರು ಅಮ್ಮ, ನೆನೆ ಹಾಕಿದ್ರು, ಅದರಲ್ಲಿ ಮಾಡಿದ್ದು. 10:15 ಅಂದರೆ 11:15 ಆಗಿದೆ ಫಿನಿಶ್ ಆಗುವಾಗ. ಇಲ್ಲಿ ನೋಡಿ ನಮ್ದು ಕ್ಲೋಸರ್ ಲುಕ್ ಅಕ್ಕಿ ಒತ್ತು ಶಾವಿಗೆ. ಇದು ಎಷ್ಟು ಚಂದ ಬರ್ತಾ ಉಂಟು ನೋಡಿ, ಎಳೆಯಾಗಿ ಬರುವಾಗ ಸೂಪರ್ ಆಗುತ್ತೆ. ಈಗ ತಿನ್ನುವಂತ ಆಗ್ತದೆ. ಇದರ ಜೊತೆ ಮಾತ್ರ ಕೋಳಿ ಸಾರು ಇರಬೇಕು, ಮತ್ತೆ ಹಾಲಲ್ಲೆಲ್ಲ ನಮಗೆ ಇಷ್ಟ ಆಗಲ್ಲ. ಈ ರೀತಿ ನೋಡಿ ಅಕ್ಕಿ ಒತ್ತು ಶಾವಿಗೆ ರೆಡಿ, ಸೂಪರ್ ಆಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಮೆಷಿನ್ ಸಿಕ್ಕಿದ್ರೆ ಸ್ಟ್ರೆಂತ್ ಇರುವವರು ಇದನ್ನು ಟ್ರೈ ಮಾಡಿ, ಇಲ್ಲಾಂದ್ರೆ ದೊಡ್ಡ ಮೆಷಿನ್ ತಗೊಂಡು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಚಂದ ಬಂದಿದೆ. ಇದನ್ನು ಪುನಃ ಬೆಳಿಗ್ಗೆ ನಾವು ಒಂದು 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ಅಕ್ಕಿ ಒತ್ತು ಶಾವಿಗೆ ರೆಡಿ ಆಗಿದೆ, ಸೂಪರ್ ಆಗಿ ಬರುತ್ತೆ. ಚಿಕನ್ ಕಾಂಬಿನೇಷನ್ ಅಂತ ಇದ್ರೆ ಸೂಪರ್. ಚಿಕನ್ ಸಾರು ಇರಬೇಕು ಇದ್ರ ಜೊತೆ, ಇಲ್ಲಾಂದ್ರೆ ಮಟನ್ ಸಾರು ಇರಬೇಕು, ಸೂಪರ್ ಆಗಿ ಬರುತ್ತೆ. ಎಷ್ಟು ಸಹ ತಿನ್ಬೋದು. ನೋಡಿ, ನಾನು ಜಸ್ಟ್ ಪ್ಲೇಟಿಂಗ್ ತೋರಿಸ್ತಿದ್ದೀನಿ. ಇದನ್ನು ನಾನು ಬೆಳಿಗ್ಗೆ ಸ್ಟೀಮ್ ಮಾಡ್ಕೊಂಡ ನಂತರ ನಿಮಗೆ ಇದು ಇವಾಗ ತೋರಿಸ್ತಿರೋದು. ನೋಡ್ಕೊಳ್ಳಿ ಎಷ್ಟು ಚಂದ ಬಂದಿದೆ. ನೋಡಿದ್ರಲ್ಲ ಅಕ್ಕಿ ಒತ್ತು ಶಾವಿಗೆ ಹೇಗೆ ಮಾಡುವುದಂತ, ಸೂಪರ್ ಆಗಿ ಬರುತ್ತೆ. ರೇಷನ್ ಅಕ್ಕಿಯಿಂದ ಚಂದ ಮಾಡ್ಕೊಳ್ಬೋದು. ಒತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಬಲ ಹಾಕಿ ಅಥವಾ ಅದನ್ನ ಸ್ಟಿಫ್ ಇಟ್ಕೊಂಡು ಒಬ್ರು ಬಲ ಹಾಕಿ ಎಳಿಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ. ಇಲ್ಲಾಂದ್ರೆ ದೊಡ್ಡ ಮೆಷಿನ್ ಇಟ್ಕೊಂಡ್ರೆ ಸೂಪರ್ ಆಗಿ ಈಸಿಯಾಗಿ ನಮ್ಗೆ ಅಕ್ಕಿ ಒತ್ತು ಶಾವಿಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು. ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೊಂದು ನಾವು ಚಿಕನ್ ಗ್ರೇವಿ ಮಾಡ್ಕೊಂಡು ಬರೋಣ, ಮತ್ತೆ ಒಟ್ಟಿಗೆ ತಿನ್ನೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೋಡ್ಕೊಂಡು ಬರೋಣ. ಇವಾಗ ಚಿಕನ್ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಇದಕ್ಕೆ 10-12 ಬ್ಯಾಡಗಿ ಚಿಲ್ಲಿ ಹಾಕೊಳ್ಳಿ. ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿ ತುರಿಯಿಂದ ಮಾಡ್ತಿರೋದು, ಸೊ ಇದಕ್ಕೆ ಒಂದು 10-12 ಹಾಕೊಂಡಿದ್ದೀನಿ ನಾನು ಬ್ಯಾಡಗಿ ಚಿಲ್ಲಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1.5 ಟೇಬಲ್ ಸ್ಪೂನ್ ಜೀರಾ, ಇದನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆಂದ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಕೂಡ ಅದೇ ಪ್ಲೇಟಿಗೆ ತೆಗೆದಿಟ್ಕೊಂಡು ಪುನಃ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಫೆನಲ್, 2 ತುಂಡು ಚಕ್ಕೆ, 1 ಬೇ ಲೀವ್ಸ್, 2 ಲವಂಗ, 2 ಏಲಕ್ಕಿ, ಮತ್ತೆ ಒಂದು ಸಣ್ಣ ಸ್ಟಾರ್ ಬರುತ್ತಲ್ಲ ಅದರಲ್ಲಿ 2 ಅದರದ್ದು ಎಲೆ, ಮತ್ತೆ ಒಂದು ಮೇಸ್ ಫ್ಲವರ್, ಒಂದು ಸಣ್ಣ ತುಂಡು ಮೇಸ್ ಫ್ಲವರ್ ತಗೊಂಡಿದ್ದೀನಿ. ಇಷ್ಟನ್ನು ಕರೆಕ್ಟಾಗಿ ಎಣ್ಣೆ ಜೊತೆ ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕುತ್ತಿದ್ದೇನೆ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಒಂದು 10-12 ಎಸಳು ಬೆಳ್ಳುಳ್ಳಿ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆನೆ 10-12 ಗೋಡಂಬಿ, ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಗ್ರೇವಿ ಸ್ವಲ್ಪ ತಿಕ್ ಬರುತ್ತೆ, ಅದಕ್ಕೋಸ್ಕರ ಹಾಕೊಳ್ಳೋದು. 2 ಮೀಡಿಯಂ ಸೈಜ್ ಆನಿಯನ್ ಅನ್ನು ಹಾಕೊಂಡಿದ್ದೇನೆ, ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. ಇದನ್ನು ಕೂಡ ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಆಗಬೇಕು. ಇದರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ. ಎಲ್ಲವನ್ನು ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನಾವು.
ಇವಾಗ ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಂಡು ತುರಿದಿಟ್ಕೊಂಡಿರುವ ತೆಂಗಿನ ತುರಿಯನ್ನು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ಹಲ್ದಿ ಹಾಕೊಂಡು ಚೆಂದ ರೋಸ್ಟ್ ಮಾಡ್ಕೊಳ್ಳೋಣ. ಇದರ ಸ್ಮೆಲ್ ರೋಸ್ಟ್ ಮಾಡ್ಕೊಂಡ್ರೆ ಚೆಂದ ಗ್ರೇವಿ ಸ್ಮೆಲ್ ಕರೆಕ್ಟ್ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ರೋಸ್ಟ್ ಮಾಡ್ಕೊಳ್ಳೋದು. ಇದನ್ನೆಲ್ಲವನ್ನು ಸಣ್ಣನೆ ರುಬ್ಕೊಂಡು ಬರೋಣ. ಇವಾಗ ಪ್ಯಾನಿಗೆ ನಾನಿಲ್ಲಿ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪನೇ ಸಾಸಿವೆ ಹಾಕೊಂಡು ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕೊಳ್ತಿದ್ದೇನೆ. ಇದರ ಜೊತೆ 6 ಇಂದ 7 ಎಸ್ಳು ಬೆಳ್ಳುಳ್ಳಿಯನ್ನು ಸಣ್ಣನೆ ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಾಕೊಂಡು ಇದರ ಜೊತೆ 1 ಇಂಚ್ ಶುಂಠಿಯನ್ನು ಕೂಡ ತುಂಡು ಮಾಡ್ಕೊಂಡಿದ್ದೇನೆ. ಇದರ ಜೊತೆ 3 ಹಸಿಮೆಣಸಿನಕಾಯನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಇವೆಲ್ಲವನ್ನು ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 3 ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಇದನ್ನು ಕೂಡ ಎಣ್ಣೆಯಲ್ಲಿ ಕರೆಕ್ಟಾಗಿ ಕುಕ್ ಮಾಡ್ಕೊಳ್ಳೋಣ. 1 ಟೊಮೆಟೊವನ್ನು ಹಾಕೊಳ್ಳಿ. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಯಾವ ಶೇಪ್ ಬೇಕೋ ಅದಕ್ಕೆ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೇನೆ. ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡೆ. ಇವನ್ನು ಕೂಡ ಇದರ ಜೊತೆ ಮಿಕ್ಸ್ ಮಾಡ್ಕೊಂಡ ನಂತರ ಎಲ್ಲ ಕುಕ್ ಆದ ನಂತರ ಇವಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸ್ ಅನ್ನು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ 1/2 ಟೇಬಲ್ ಸ್ಪೂನ್ ಹಲ್ದಿ ಪೌಡರ್ ಮತ್ತೆ ಸಣ್ಣ ಹುಳಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ಹುಳಿಯ ನೀರು ಮಾತ್ರ ಹಾಕೊಳ್ತಿದ್ದೇನೆ, ನಾನು ಹಿಂಡಿ ಹಾಕೊಳ್ತಿದ್ದೇನೆ. ಈ ರೀತಿ ಹುಳಿ ಬೇಕಿದ್ರೆ ಹಾಕೊಳ್ಳಿ, ಬಟ್ ಟೇಸ್ಟ್ ಸೂಪರ್ ಬರಬೇಕಾದ್ರೆ ಸ್ವಲ್ಪ ಆದರೂ ಹುಳಿ ಹಾಕೊಳ್ಳಿ, ಅವಾಗ ಕರೆಕ್ಟ್ ಬ್ಯಾಲೆನ್ಸ್ ಬರುತ್ತೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಹಾಗೆ ಚಿಕನ್ ಬೇಯಲಿ. ಇವಾಗ ನೋಡಿ ಚಿಕನ್ ಎಲ್ಲ ನೀರು ಬಿಟ್ಟಿದೆ. ಈ ರೀತಿ ನಮ್ಮದು ಚಿಕನ್ ಕುಕ್ ಆಗಿದೆ. ಇವಾಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಚಿಕನ್ ಇದು ಮಸಾಲವನ್ನು ಹಾಕೊಳ್ಳೋಣ. ಗ್ರೇವಿಗೆ ಏನು ನಾವು ಮಸಾಲ ರುಬ್ಕೊಂಡು ಬಂದಿದ್ದೇವೆ ಅದನ್ನು ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲವನ್ನು ಒಂದೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೀರು ಹಾಕೊಳ್ಳೋದೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಯಾವುದಾದ್ರೂ ಹಸಿ ವಾಸನೆ ಇದ್ದರೆ ಹೋಗಲಿ. ಇವಾಗ ರುಚಿಗೆ ತಕ್ಕಷ್ಟು ಆವಾಗ ಉಪ್ಪು ಹಾಕೊಂಡಿದ್ದೇವೆ. ಇವಾಗ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಂತರ ನಾವು ಗ್ರೈಂಡರ್ ತೊಳೆದ ನೀರೇನಿದೆ ಅದನ್ನು ಕೂಡ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ. ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲಿಡ್ ಮುಚ್ಚಿ ಪುನಃ 10 ನಿಮಿಷ ಕುಕ್ ಆಗಲಿ. ನೋಡಿ ಕರೆಕ್ಟಾಗಿ ಬಾಯ್ಲ್ ಆಗಿದೆ. ಎಲ್ಲ ಕಡೆಯಿಂದ ಕುದಿ ಬರ್ತಾ ಉಂಟು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆಯಿಂದ ಕುದಿ ಬರ್ತಿರುವಾಗ ನಮ್ಮದು ಚಿಕನ್ ಗ್ರೇವಿ ರೆಡಿಯಾಗಿದೆ. ಮೇಲ್ಗಡೆಯಿಂದ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಒಂದ್ಸಲ ಫೈನಲ್ ಆಗಿ ಮಿಕ್ಸ್ ಮಾಡಿದರೆ ನಮ್ಮದು ಮಂಗಳೂರು ಶೈಲಿಯಲ್ಲಿ ಅಥವಾ ಉಡುಪಿ ಶೈಲಿಯಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಸೂಪರ್ ಆಗಿ ಬರುತ್ತೆ, ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಇದರ ಜೊತೆ ಅಕ್ಕಿ ಹೊತ್ತು ಶಾವಿಗೆ ಕಾಂಬಿನೇಷನ್ ಅಂತೂ ಸೂಪರ್. ನೀವು ಟ್ರೈ ಮಾಡಲೇಬೇಕು. ನೀವು ಒಂದ್ಸಲ ಟ್ರೈ ಮಾಡಿದರೆ ಇನ್ನು ಗ್ಯಾರಂಟಿ ಮನೆಯಲ್ಲಿ ಮತ್ತೆ ಟ್ರೈ ಮಾಡ್ತೀರಿ. ಅಕ್ಕಿ ಹಿಟ್ಟಿಂದ ಸಹ ಮಾಡ್ಬೋದು, ಬಟ್ ಈ ರೇಷನ್ ಅಕ್ಕಿಯಿಂದ ಮಾಡಿದರೆ ನಾನು ಅಕ್ಕಿ ಹಿಟ್ಟಿಂದ ಮಾಡಿದೆ, ಅದಕ್ಕಿಂತ ರೇಷನ್ ಅಕ್ಕಿಯಿಂದ ಮಾಡಿದರೆ ಟೇಸ್ಟ್ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಹೇಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ, ಸೂಪರ್ ಟೇಸ್ಟ್ ಆಯ್ತಾ? ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ಲ, ಅಕ್ಕಿ ಹೊತ್ತು ಶಾವಿಗೆ ಮತ್ತೆ ಚಿಕನ್ ಗ್ರೇವಿ, ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸಾರ್, ಸೂಪರ್ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗಿ ಬರುತ್ತೆ. ಅಕ್ಕಿ ಹೊತ್ತು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಎನಿಸುತ್ತೆ ನಮ್ಗೆ, ಆದ್ರೆ ದೊಡ್ಡ ಮೆಷಿನ್ ಇದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇದ್ರ ಜೊತೆ ಚಿಕನ್ ಸಾರ್ ಅಂತ ಸೂಪರ್ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.